ನಾಗಮಂಗಲ, ಮಂಡ್ಯ ಜಿಲ್ಲೆ. ವದಂತಿಗಳಿಗೆ ಕಿವಿಗೊಡಬೇಡಿ. ರಂಜಾನ್, ಯುಗಾದಿ ಹಬ್ಬಗಳನ್ನು ಸೌಹಾರ್ದದಿಂದ ಆಚರಿಸಿ. ಡಿವೈಎಸ್ಪಿ ಚೆಲುವರಾಜು ಕರೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ. ವದಂತಿಗಳಿಗೆ ಕಿವಿಗೊಡಬೇಡಿ. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದಿಂದ ರಂಜಾನ್ ಹಾಗೂ ಯುಗಾದಿ ಹಬ್ಬಗಳನ್ನು ಆಚರಿಸಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಕರೆ ನೀಡಿದರು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಶಾಂತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೋಮು ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯದಲ್ಲಿಯೇ ಮಾದರಿಯಾಗಿದೆ. ಆದ್ದರಿಂದ ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ವಿಷಯಗಳನ್ನು ಪರಿಶೀಲಿಸಿ ನಂಬಬೇಕು. ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಭಂಗಪಡಿಸುವ ಕಿಡಿಗೇಡಿಗಳು ಕಂಡುಬಂದಲೇ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಪರಸ್ಪರ ಮನೆಗಳಿಗೆ ಭೇಟಿ ನೀಡಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳಲ್ಲಿ ಪಾಲ್ಗೊಂಡು ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ನಾಡಿಗೆ ಭಾವೈಕ್ಯತೆಯ ಸಂದೇಶ ನೀಡಬೇಕು ಎಂದು ಡಿವೈಎಸ್ಪಿ ಚೆಲುವರಾಜು ಹೇಳಿದರು. ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಸುನೀಲ್ ಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಮಹೇಶ್ ಹಾಗೂ ಕಿಕ್ಕೇರಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಜಯರಾಮ್ ಸಭೆಯಲ್ಲಿ ಭಾಗವಹಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಕೋರಿದರು. ಸಭೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ದಡದಹಳ್ಳಿ ಅತೀಕ್, ಸೌದಿ ಫಯಾಜ್, ನಯಾಜ್ ಅಹಮದ್, ಇಲಿಯಾಸ್ ಪಾಷಾ, ಗೌಸ್ ಖಾನ್, ಸೈಯದ್ ಅಕ್ಬರ್ ಹಾಗೂ ನೇಕಾರ ತೊಗಟವೀರ ಸಮಾಜದ ಮುಖಂಡ ಕೆಆರ್ ನೀಲಕಂಠ, ಶ್ರೀನಿವಾಸ್, ಮಂಜುನಾಥ್, ವೇಣು ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹಬ್ಬವನ್ನು ಆಚರಣೆ ಮಾಡ್ತೀರಿ, ಆ ಹಬ್ಬದಲ್ಲಿ ಆಚರಣೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು, ಪ್ರತ್ಯಕ್ಷ ಕಂಡರೂ ಕೂಡ ಪ್ರಾಮಾಣಿಸಿ ನೋಡಬೇಕು ಅನ್ನುವಂತ ಒಂದು ವಿಚಾರವನ್ನ ತಿಳಿಸೋದರ ಉದ್ದೇಶದಿಂದ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜನಸ್ನೇಹಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕೃಷ್ಣರಾಜಪೇಟೆ ತಾಲೂಕಲ್ಲಿ. ನಮ್ಮ ಡಿವೈಎಸ್ಪಿ ಸರ್ ಅವರು ನಾಗಮಂಗಲದಲ್ಲಿ ಇದ್ರೂ ಕೂಡ ಕೆಆರ್ಪೇಟೆ ತಾಲೂಕಿನ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ ಅವರಿಗೆ. ಇಲ್ಲಿ ಕೆಆರ್ಪೇಟೆನಲ್ಲಿ ಕಾನೂನು ಸುವ್ಯವಸ್ಥೆ ಜಾರಿಯಾಗೋದ್ರ ಬಗ್ಗೆ ವಿಶೇಷವಾದ ಗಮನವನ್ನ ಚೆಲುವರಾಜ್ ಸರ್ ಅವರು ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರು ಚಪ್ಪಾಳೆ ಬರಬೇಕು. ಈ ರೀತಿಯ ಒಂದು ಸೌಹಾರ್ದತೆಯ ವಿಚಾರ ಹೆಚ್ಚು ಕಾಣಿಸ್ತಾ ಇರ್ತಕ್ಕಂಥದ್ದು ನಮ್ಮ ಕೆಆರ್ಪೇಟೆ ಪಟ್ಟಣದಲ್ಲಿ. ಇವತ್ತು ಕನಿಷ್ಠ ನೀವೊಂದು 7-8 ಸಾವಿರ ಜನ ನಮ್ಮ ಕೆಆರ್ಪೇಟೆ ಟೌನ್ ನಲ್ಲಿದ್ದೀರಿ. ಈಗ ಏನು ನಮ್ಮ ಮುಸ್ಲಿಂ ಸಮಾಜದ ನಾಯಕರಾಗಿ, ರಾಜ್ಯಸಭೆಯ ಉಪಸಭಾಪತಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿರ್ತಕ್ಕಂಥ ರೆಹಮಾನ್ ಖಾನ್ ಅವರ ಹುಟ್ಟೂರು ಕೆಆರ್ಪೇಟೆ. ಅವರ ತಂದೆಯವರ ಜನ್ಮಸ್ಥಳ ಕೂಡ ಕೆಆರ್ಪೇಟೆ. ಇಲ್ಲೇ ಕಬ್ರಸ್ತಾನಲ್ಲಿ ಅವರ ಗೋರಿಗಳಿದ್ದಾವೆ. ಯಾವುದೇ ಒಂದು ಹಬ್ಬ ಹರಿದಿನಗಳಾದ್ರೆ ನಿಮ್ಮ ಸಮಾಜದಲ್ಲಿ ಅವರು ಬಂದು ಅವರ ತಂದೆ ತಾಯಿಗಳಿಗೆ ಪೂಜೆ ಮಾಡಿ ಹೋಗ್ತಾರೆ. ಅಂತ ಒಂದು ಪ್ರೀತಿಯನ್ನ ಅವರು ತವರಿನ ಬಗ್ಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಏನು ಹಿಂದೂ ಮುಸ್ಲಿಂ ಬಾಂಧವಗಳ ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಪರಸ್ಪರ ಅಣ್ಣ ತಮ್ಮಂದ ರೀತಿಯಲ್ಲಿ ಸಂತೋಷದಿಂದ ಹಬ್ಬವನ್ನು ಮಾಡಬೇಕು, ನಾವೆಲ್ಲ ಚೆನ್ನಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ಆರಕ್ಷಕ ಇಲಾಖೆ ವತಿಯಿಂದ ಇದೊಂದು ಶಾಂತಿ ಸಮಿತಿ ಸಭೆ ನಡೀತಾ ಇದೆ. ನಾವೆಲ್ಲರೂ ಕೂಡ ಪೊಲೀಸರಿಗೆ ಸಹಕಾರವನ್ನ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕು. ನಾವು ಯಾವುದೇ ಒಂದು ಸುಳ್ಳು ಸ್ಥಿತಿಗೆ ಒತ್ತನ್ನು ಕೊಡಬಾರದು. ಯಾಕೆಂದ್ರೆ ಸಮಾಜಘಾತಕ ಶಕ್ತಿಗಳು ಎಲ್ಲ ಕಡೆ ಇರ್ತಾರೆ. ಅದರಲ್ಲೂ ಮುಸ್ಲಿಂ ಬಾಂಧವರೇ ಟಾರ್ಗೆಟ್ ಅವ್ರಿಗೆ. ಏನಾದ್ರೂ ಮಾಡಿ ಅವರ ನೆಮ್ಮದಿ ಹಾಳು ಮಾಡಬೇಕು ಅಂತಕ್ಕಂಥ ಸಂಚು ಮಾಡ್ತಾ ಇರ್ತಾರೆ. ಅಂತವ್ರ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು. ಟೌನ್, ಕೆಆರ್ಪೇಟೆ ರೂರಲ್ ಹಾಗೂ ಕಿಕ್ಕೇರಿ ಪೊಲೀಸ್ ಠಾಣಾ ವತಿಯಿಂದ ಹಮ್ಮಿಕೊಂಡಿದ್ದು ಈ ಸಭೆಗೆ ನಾವು ನಮ್ಮ ಮಾನ್ಯ ಡಿವೈಎಸ್ಪಿ ಸಾಹೇಬರನ್ನ ತಾವು ಬರಬೇಕು, ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಅದರಂತೆ ನಮ್ಮ ಸಾಹೇಬರು ಈ ದಿನ ಬಂದು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ 3 ಠಾಣಾ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದರಂತೆ ನಮ್ಮ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಜಯರಾಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಕೆಆರ್ಪೇಟೆ ರೂರಲ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಹೇಶ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಸಭೆಗೆ ನಮ್ಮ ಮಾನ್ಯ
ಎಲ್ಲ ನಮ್ಮ ಸ್ನೇಹಿತರು, ಪತ್ರಕರ್ತ ಸ್ನೇಹಿತರು, ಮಿತ್ರರು ಬಂದಿದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಣ. ಮತ್ತು ಎಲ್ಲ ನಮ್ಮ KR-ಪೇಟೆ ಟೌನ್, ರೂರಲ್ ಹಾಗೂ ಕಿಕ್ಕೇರಿಯಿಂದ ನನ್ನೆಲ್ಲ ಸ್ನೇಹಿತರು, ಮಿತ್ರರು, ಹಿರಿಯರು ಎಲ್ಲ ಬಂದಿದ್ದೀರಿ. ಈ ಸಭೆಯನ್ನು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ನಮ್ಮೆಲ್ಲರ ಸಹಕಾರ ನಮ್ಮ ಪೊಲೀಸ್ ಇಲಾಖೆಯಿಂದ ತಮಗಿರುತ್ತೆ. ನೀವು ಕೂಡ ನಮಗೆ ದಯವಿಟ್ಟು ಸಹಕಾರವನ್ನು ಕೊಡಿ. ಎಲ್ಲರಿಗೂ ಮುಂಚಿತವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ಕೊಡ್ತಾ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ನಮ್ಮ ಆಸ್ಪತ್ರೆ ಕಾನ್ಸ್ಟಿಟ್ಯೂಷನ್ ಇದ್ದರೂ ಸಹ ತಾವು ಕೆಲವು ಕಾರಣಾಂತರಗಳಿಂದ ಇಂತಹ ಕೆಲಸಗಳು ಮಾಡಬಾರ್ದು, ಬೇಡ, ತೊಂದರೆ ಆಗುತ್ತೆ, ನಿಮಗೆ ರೈಟ್ಸ್ ಇದೆ ಆದರೂ ಬೇಡ ಅಂತಂತ ಹೇಳಿದಾಗ ನಾವು ಮನಸ್ಫೂರ್ತಿಯಾಗಿ ನಾವು ಒಪ್ಕೊಂಡು ನಿಮಗೆ ಸ್ಪಂದಿಸಿದ್ದೀವಿ. ಹಾಗೂ ನೀವು ಸಹ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಅದಕ್ಕೆ ಗಮನ ಕೊಡ್ತೇನೆ, ಬೇಡ ನಾವೆಲ್ಲ ಅನ್ಯೂನ್ಯತೆಯಾಗಿದ್ದೀವಿ ಅಂತ ಒಂದು ಕಾಂಪ್ರಮೈಸ್ ಮಾಡಿ ನಮಗೂ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಮುಸ್ಲಿಂ ಬಾಂಧವರಿಂದ ನಮ್ಮ ನಮ್ಮ KR-ಪೇಟೆ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ತಮಗೆ ನಾನು ಆಗಿರ್ತೀನಿ. ಹಾಗಾಗಿ ಇವತ್ತು ಏನು ಶಾಂತಿ ಸಭೆ ಕರೆದಿದ್ದೀರಿ, ಈ ಸಭೆಯ ಎಲ್ಲ ಮುಖಂಡರುಗಳು, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಯ ಮುಖಂಡರುಗಳು ಆಗಮಿಸಿದ್ದಾರೆ. ಹಾಗೂ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಶಾಂತಿ ಸಭೆ ಅಂದರೆ ಹಿಂದೂ ಮತ್ತು ಮುಸ್ಲಿಮ್ಸು, ಅದರ್ ಕಮ್ಯುನಿಟೀಸ್ ಎಲ್ಲ ಇರಬೇಕಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ ಮುಸ್ಲಿಮ್ಸ್ ಇದ್ದಾರೆ, ನಮ್ಮ ಹಿಂದೂಗಳ ಲೀಡರ್ಸ್ ಯಾರೂ ಇಲ್ಲ, ಬಂದಿಲ್ಲ. ಅವ್ರಿಗೂ ತಾವು ನಾನು ಪ್ರತಿ ಸರಿ ನೋಡ್ತೀನಿ, 4-5 ಜನ ಬರ್ತಾರೆ. ಹಾಗಾಗಿ ತಾವು ಅದ್ರ ಬಗ್ಗೆ ಗಮನ ಕೊಟ್ಟು ತಾವು ನಮ್ಮ ಅಣ್ಣ ತಮ್ಮಂದಿರು ಏನಿದ್ದಾರೆ, ನಮ್ಮ ಹಿಂದೂ ಬಾಂಧವಗಳು, ಆ ಲೀಡರ್ಗೂ ತಾವು ಕರಿಲೇಬೇಕು, ಅವ್ರ ಜೊತೆ ಮುಕ್ತವಾಗಿ ನಾವು ಮಾತಾಡಬೇಕು. ಯಾಕಂತಂದರೆ ಅವ್ರ ಜೊತೆ ನಮ್ಮ ಬಾಳ್ಮೆ, ಹಾಗಾಗಿ ಅವಳಿದ್ರು ಒಳ್ಳೆಯದು. ಯಾಕಂದರೆ ನಮಗೆ KR-ಪೇಟೆಯಲ್ಲಿ ಏನಾದರೂ ಸಹ ಸಣ್ಣ ಪುಟ್ಟ ತಪ್ಪುಗಳಾದರೂ ಸಹ ಅವರು ನಮ್ಮ ಕರೀತಾರೆ, ನಾವು ಅವ್ರ ಜೊತೆಲಿ ಇರ್ತೀವಿ. ಹಾಗೂ ಇದ್ರ ಬಗ್ಗೆ ನಮ್ಮ ಹಿರಿಯ ಪತ್ರಕರ್ತ ಏನಿದ್ದಾರೆ, ನಮ್ಮ ನೀಲಕಂಠನವರು, ಅವರು ಮಾತಾಡ್ತಾರೆ, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ. ಹಾಗಾಗಿ ನನಗೆ ಮಾತಾಡೋಕೆ ಅವಕಾಶ ಕೊಡುತ್ತಾ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ, ನಮ್ಮ ತಾಲೂಕಲ್ಲಿ ಈ ಹಿಂದೆ ಏನೋ ಆನಂದೇಗೌಡರಿದ್ರು, ಸುಮಾರಾಣಿಯವರಿದ್ರು, ರೇವತಿ ಮೇಡಮ್ ಇದ್ರು, ಅವ್ರಿಗೆ ಪರ್ಯಾಯವಾಗಿ ಈಗ ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಸುನೀಲ್ ಕುಮಾರ್ ಸರ್ ಅವರು ಕಿಕ್ಕೇರಿ ಠಾಣೆನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ. ಅವ್ರಿಗೆ ನಮ್ಮ ತಾಲೂಕಿನ ಬಗ್ಗೆ ಚೆನ್ನಾಗಿ ಅರಿವಿದೆ. ಮತ್ತೆ ಅವರು ಕೂಡ ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಅವರು ನಮ್ಮ KR-ಪೇಟೆ ಪಟ್ಟಣ ಠಾಣೆಗೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ ಜಾತಿ, ಧರ್ಮ, ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸುನೀಲ್ ಕುಮಾರ್ ಅವ್ರಿಗೆ ಮತ್ತು ಮಹೇಶ್ ಅವ್ರಿಗೆ ಇಬ್ಬರಿಗೂ ಹೋಗಿ ನಿರಂತರವಾಗಿ ಅಭಿನಂದನೆ ಮಾಡ್ತಾ ಇದ್ದಾರೆ. ಅಂತ ಒಳ್ಳೆ ಹೆಸರನ್ನ ಉಳಿಸ್ಕೊಂಡಿರುವಂತ ಅಧಿಕಾರಿಗಳು ನಮ್ಮ KR-ಪೇಟೆ ತಾಲೂಕಿಗೆ ಬಂದಿದ್ದಾರೆ. ಹಾಗೆಯೇ ನಮ್ಮ ಜಯರಾಮ್ ಸರ್ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಹೋಗ್ಬೋದು, ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಭಾವ ಹಿಡದೆ ಯಾರೇ ಹೋಗಿ ಅವರ ನಿಜವಾದ ದೂರನ್ನ ಹೇಳಿಕೊಂಡ್ರೆ ಅವ್ರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು KR-ಪೇಟೆ ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ DYSP ಅವರಾಗಿರುವಂತಹ ಚೆಲುವರಾಜ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳಿ, ಪ್ರತಿ ವರ್ಷ ನಮ್ಮ ಪ್ರತೀಕ್ ಭಯ್ಯ ಊಟಕ್ಕೆ ಕರೀತಾ ಇಲ್ಲ, ನೀವು ಯಾಕೆ ಬಿರಿಯಾನಿ ಊಟಕ್ಕೆ ಈ ಸಲ ಮಿಸ್ ಮಾಡೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೇಗೆ ಪ್ರತಿ ವರ್ಷನೂ ನೀವು ಹಬ್ಬ ಆಚರಣೆ ಮಾಡ್ತೀರಿ, ಅದೇ ರೀತಿ ಈ ಸಲನೂ ಸಹ ಹಬ್ಬ ಆಚರಣೆ ಒಳ್ಳೆ ರೀತಿಯಲ್ಲಿ ಮಾಡಿ ನಮ್ಮ ಇಲಾಖೆ ಖಂಡಿತ ಸಹಕಾರ ನೀಡುತ್ತೆ. ಮತ್ತು ಇನ್ನೊಂದೇನಿಲ್ಲ, ನಿಮ್ಗೆ ಗೊತ್ತಿರೋಂಗೆ ಈಗ ಹೇಳಿದ್ರು ಆಲ್ರೆಡಿ ಈ ಥರ ನಮ್ಮದು ಪ್ರೊಸೀಜರ್ ಇದೆ. ನಾಳೆ ಸಭೆಯ ಖಾದರ್ ಇದೆ, ಮತ್ತು ನೆಕ್ಸ್ಟ್ ರಂಜಾನ್ ಹಬ್ಬದಿಂದ ಬೆಳಿಗ್ಗೆ 9 ಗಂಟೆ ಹಳೆ ಮಸೀದಿ ಸೇರಿ 9:30 ಸೇರಿ ಮೆರವಣಿಗೆ ಬಂದು 10 ಗಂಟೆಗೆ ಈಗ ಮೈದಾನದಲ್ಲಿ ಮಾಡಿ ಮುಗಿಸ್ತೀರಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಕಾರ್ಯಕ್ರಮ. ಅಂದರೆ ನಮ್ಮದು ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಯಾವಾಗಲೂ ಒಂದು ಹಬ್ಬಕ್ಕಿಂತ ಮುಂಚೆ ಎಲ್ಲರೂ ಕರೆದು ಒಂದು ಪೀಸ್ ಕಮಿಟಿ ಮೀಟಿಂಗ್ ಅಂತ ಮಾಡ್ತೀವಿ. ಅಂದರೆ ಶಾಂತಿ ಸಭೆ ಅಂತಲ್ಲ, ಒಂದು ಸೌಹಾರ್ದಯುತ ಸಭೆ ನಮ್ಮ ಇಲಾಖೆ, ನಿಮ್ಮ
ಪೊಲೀಸ್ ಇಲಾಖೆಗೆ ಮತ್ತು ಸಾರ್ವಜನಿಕರಿಗೊಂದಿಗೆ ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯ ಇರಲಿ ಅಂತೇಳಿ ಆಚರಣೆ ಮಾಡುವಾಗ ನಮ್ಮ ಸಹಕಾರ ಯಾವಾಗಲೂ ಸಹ ಇರ್ತದೆ. ಮತ್ತು ಇನ್ನೊಂದು ಹೇಳೋದಷ್ಟೇ, ನಾವು ರಾತ್ರಿ ನೈಟ್ ಇರ್ತೀವಿ, ರೂಮ್ಸ್ ಇರ್ತೀವಿ, ನಾವೇ ಸಾಮಾನ್ಯವಾಗಿ ಎಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಅದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ನೀವು ಹಿರಿಯರಿದ್ದೀರಿ, ಸ್ವಲ್ಪ ಹೇಳಿ, ಅಂದರೆ ಹೆಚ್ಚಿಗೆ ಪಾಸ್ ಹೋಗೋದು ವೆಹಿಕಲಲ್ಲಿ, ವಿತೌಟ್ ಹೆಲ್ಮೆಟ್ ಹಾಕೋದು ಅದೆಲ್ಲ ಆಗಬಾರ್ದು. ಅವರ ವಿತೌಟ್ ಹೆಲ್ಮೆಟ್ ಟ್ರಿಬಲ್ ರೈಡು ಈಗ ನೋಡಿದ್ರಿ ನೀವು. ನಾನು ನೋಡಿದಂಗೆ ಕೇಳ್ಪೇಟೆ ನಾಗಮಂಗಲದಲ್ಲಿ ಸುಮಾರು ಜನ ಹೆಲ್ಮೆಟ್ ಹಾಕಲ್ಲ. ಅದಕ್ಕೆ ನಾವು ನಿಮಗೆ ಹೆಲ್ಮೆಟ್ ಹಾಕಿ ಅಂತ ಹೇಳೋದು ನಿಮಗೆ ನಾವು ಪೊಲೀಸ್ನವರು ಪನಿಷ್ಮೆಂಟ್ ಕೊಡಬೇಕು ಅಂತಲ್ಲ. ಆಕ್ಸಿಡೆಂಟ್ ಆಗೋದು ಫಸ್ಟು ನಿಮ್ಮ ರಕ್ಷಣೆಗೆ, ಏಕೆಂದರೆ ತಲೆಗೆ ಪೆಟ್ಟು ಫಸ್ಟ್ ಏಟ್ ಆಗೋದು ಅಲ್ಲ. ತಲೆಗೆ ಏಟಾದರೆ ಜೀವನ ಹೋಗುತ್ತೆ. ಎಷ್ಟೋ ಫ್ಯಾಮಿಲಿ ಅವರ ನಂಬ್ಕೊಂಡು ಇರ್ತದೆ. ಅವರ ರಂಜಾನ್ ಬೇರೆ ಅಲ್ಲ, ಯುಗಾದಿ ಬೇರೆ ಅಲ್ಲ. ಕೋಮು ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂತ ತಾಲೂಕು. ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಪಟ್ಟಣ ಯಾವುದಾದ್ರೂ ಇದ್ರೆ ಅದು ನಮ್ಮ KR ಪೇಟೆ ಪಟ್ಟಣ ಅಂತ ಬಹಳ ಅಭಿಮಾನದಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಶಾಂತಿ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಗಮಂಗಲ ವಿಭಾಗದ DYSP ಸಾಹೇಬರಾಗಿರುವಂತಹ ಚೆಲುವರಾಜ್ ಸರ್ ಅವರೇ, ಕಿಕ್ಕೇರಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರುವಂತಹ ಜಯರಾಮ್ ಸರ್ ಅವರೇ, ಹಾಗೆ ನಮ್ಮ KR ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರುವಂತಹ ಸುನಿಲ್ ಸರ್ ಅವರೇ, ಹಾಗೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರುವಂತಹ ಮಹೇಶ್ ಸರ್ ಅವರೇ, ಇವತ್ತಿನ ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳೇ, ಈಗಾಗಲೇ ನಮ್ಮ ಸೌದಿ ಫಯಾಜ್ ಭಯ್ಯ ಅವರು, ನಮ್ಮ ದೊಡ್ಡದಳ್ಳಿ ಅತೀಕ್ ಅವರು, ಹಾಗೆ ನಮ್ಮ ಸಾಹೇಬರು ತಿಳಿಸಿದಾಗೆ ಎಲ್ಲ ಧರ್ಮಗಳ ಸಾರ ಒಂದೇ. ನಾವು ಹಿಂದೂಗಳು ಶಿವನನ್ನ ಪೂಜೆ ಮಾಡಿದ್ರೆ ನೀವು ಅಲ್ಲಾಹನನ್ನ ಪೂಜೆ ಮಾಡ್ತೀರಿ. ಎಲ್ಲ ತಾವೆಲ್ಲರೂ ಕೂಡ ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಆಸೀನರಾಗಿದ್ದೀರಿ. ಈ ಒಂದು ಶಾಂತಿ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಆಸೀನರಾಗಿರ್ತಕ್ಕಂತಹ ಎಲ್ಲ ಮುಸ್ಲಿಂ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ, ಮುಸ್ಲಿಂ ಬಾಂಧವರಿಗೆ ಈ ಶಾಂತಿ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಉಪವಿಭಾಗದ DYSP ಸಾಹೇಬರು ನಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಸಭೆಯನ್ನು ಅರೇಂಜ್ ಮಾಡಲಿಕ್ಕೆ ಒಂದು ಸೂಚನೆಯನ್ನು ನೀಡಿ ಈ ಒಂದು ಸಭೆಗೆ ತಾವು ಆಸೀನರಾಗಿದ್ದಾರೆ. ಅವರು ಸಹ ಅವ್ರಿಗೂ ಕೂಡ ಉಪವಿಭಾಗದ KR ತಾಲೂಕಿನ 3 ಪೊಲೀಸ್ ಠಾಣೆಗಳ ಎಲ್ಲ ಇನ್ಸ್ಪೆಕ್ಟರ್ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. KR ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುನಿಲ್ ಸರ್ ಅವರು ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನನ್ನ ಸಹಪಾಠಿ ಸಹೋದ್ಯೋಗಿತರಾದ ಮಹೇಶ್ ಅವರು, ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರು ಕೂಡ ಹಾಜರಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಈಗ ಶಾಂತಿ ಸಭೆಗೆ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಹಾಗೂ ಮಾತನಾಡಲಿಕ್ಕೆ ತಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ದೇವರು ಅಂತ ಆ ತಾತೆ ಪೂರ್ಣ ನಿದ್ದೆ ಎಲ್ಲ ಕೆಟ್ಟಿನ ಹಬ್ಬ ಆಚರಣೆ ಮಾಡಿದನು ನಡೆಸುವ ಜೊತೆ ಅಕ್ಕೆ ಬೆಳಗ್ಗೆ ಯಾವ ದೇವಸ್ಥಾನ ಹಬ್ಬ ಮಾಡಿದ್ರು ಮುಂದೆ ದರ್ರಾಗ ಅತ್ತೆ ಮುಂದೆ ತನ್ನ ಮುಸ್ಲಿಮ್ಸ್ ಹಿಂದೂ ತಾನೆಲ್ಲ ಆರಿತಿರ್ತೀನಿ. ನಮಗೆ ಒಂದೇ ಒಂದು ಸಂತೋಷ ಅಂದರೆ ಒಬ್ಬ ಮುಸ್ಲಿಮ್ಸ್ ಮೊದಲು ಹಿಂದೂ ಮನೆ ಹೋಗ್ತಾರೆ, ಮೊದಲು ನಮ್ಮ ಸಾಬುಗಳು ತಟ್ಟೆ ಕೊಡೋದು ತಿಂಡಿ ಕೊಡ್ತಾರೆ, ಮತ್ತೆ ರಿವರ್ಸ್ ಬರಬೇಕು ಒಂದೇ ಆಸೆ. ನಾವು ಯಾವ್ದೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನಮ್ಮ ಗೌಡ್ರದಾರ ರಾಮೇಗೌಡ ಕರ್ಮನೆ ಅಂತ ಅದೊಂದು ಕೆಲಸ ಹೆಮ್ಮೆ ಅಂತೆಲ್ಲ ಕೇಳಬೇಕು. ಇದೆಲ್ಲ ನಮಗೆ ಈ ಮಾರ್ಗದಲ್ಲಿ ತೋರಿಸ್ಕೊಟ್ರು ನಮ್ಮ ನಾಗರಾದ ಗುರುವಾದ ಮಾನ್ಯ ಶ್ರೀ ನೀಲಕಂಠ ಸಾಹೇಬರಿಗೆ ಈ ನಮ್ಮ ರಂಜಾನ್ ಹಬ್ಬದ ಯುಗಾದಿ ಹಬ್ಬದ ಶುಭಾಶಯ ನಮಗೆ ಗುರುಗಳಾಗಿದ್ದಾರೆ ಸರ್. ಮೊದಲಿಂದ ಕೂಡ ನಾವು ಇವತ್ತು ಈ ಜಾಗ ಇರ್ತೀವಿ ನೀವು ಮಾರ್ಗದರ್ಶಕರು ನಾವು ನೀಲಕಂಠ ಸಾಹೇಬರು ನಮಗೆ ನಾಗರಿಕಂಗೆ ಅವರು ಸರ್. ನಮ್ಮಲ್ಲಿ ರಂಜಾನ್ ಹಬ್ಬ ಮಾಡ್ತೀವಿ ಅಕ್ಟೋಬರ್ ತರಹಳ್ಳಿ ಕ್ಯಾಬಿನೆಟ್ ಒಂದು ದಿವಸ ಬಂದಿಲ್ಲ ಕೇಳ್ತೀವಿ ಸರ್. ನಾವು ಮಸ್ಜಿದ್ದಿಂದ 10:30 ಗಂಟೆ ಹೊರಟಿ 11 ಗಂಟೆಗೆ ಈ ತರದಲ್ಲಿ ನಮಾಜಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಗೋರಿ ಬರ್ತೀವಿ. ನಮ್ಮ ಹಿರಿಯವರು ತೀರೋದವ್ರಿಗೆ ಒಂದು ನಮಸ್ಕಾರ ಮಾಡಿದವರು ಏನಪ್ಪ ಇದು ಓದ್ಬಿಟ್ಟು ಅವ್ರಿಗೆಲ್ಲರಿಗೂ ಒಂದು ಶುಭಾಶಯ. ಜಿಲ್ಲಾಧಿಕಾರಿ ನಮ್ಮ SP ಸಾಹೇಬ್ ಪಟ್ಟೆದು ಬಾಕಿ ಹತ್ತು ಬಂದರೆ ಹಾಗೂ
ಇವತ್ತು ರಂಜಾನ್ ಹಬ್ಬ ಒಂದು ಶಾಂತಿ ಸಭೆಗೆ ಕರೆಸಿರುವ ನಮ್ಮ ಅಧ್ಯಕ್ಷರು ನಮ್ಮ SP ಸಾಹೇಬರೇ, ಹಾಗೂ ನಮ್ಮ ಹೊಸ ಬಂದಿರೋ ಕಿಟ್ಟಯ್ಯ ಸಾಹೇಬರು, ಜಯರಾಮಣ್ಣವರೇ, ನಮ್ಮ ಗ್ರಾಮಾಂತರ ಸರ್ಪಂಚರಾದ ನಮ್ಮ ಮಹೇಶ್ ಅವರೇ ಹಾಗೂ ಸುನೀಲ್ ಸಾಹೇಬ್ರೆ, ಹಾಗೂ ನಮ್ಮ ತಾಲೂಕಲ್ಲಿ ಸರ್ 17 ಗ್ರಾಮ ಅವೆ ಮುಸ್ಲಿಂ 17 ಆಲಮಗಳಿಂದ ಹಿಡಿದು ಆಲಮಡಿಗೆ 17 ಗ್ರಾಮ ಎಲ್ಲ 17 ಗ್ರಾಮದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲ ಸದಸ್ಯರುಗಳು ಹಾಗೂ ಜಾಮೀನು ಮಸೀದಿ ಸದಸ್ಯರುಗಳು ಬಂಧುಗಳೇ, ನಾವು ಇವತ್ತು ಮುಸ್ಲಿಂ ಹೆಮ್ಮೆ ಪಡಬೇಕು. ಯಾಕಂದರೆ ಇವತ್ತು ನಮ್ಮ ರಂಜಾನ್ ಹಬ್ಬ ಮಾಡಬೇಕಾದ್ರೆ ಕೇವಲ 3-4 ದಿವಸ ಹಬ್ಬ ಇದೆ. ಈ ಹಬ್ಬ ಆಚರಣೆ ಮಾಡೋಕ್ಕೆ ನಮ್ಮ ಪೊಲೀಸ್ ರಕ್ಷಣೆ ಯಾವ ರೀತಿ ರಕ್ಷಣೆ ಕೊಡಬೇಕು, ಯಾವ ರೀತಿ ಶಾಂತಿ ಮಾಡಬೇಕು ನಮಗೆ ಮಾರ್ಗದರ್ಶನ ತೋರಿಸೋ ಅಂದರೆ ನಾವು ತಾಲೂಕು ಜನ ಮುಸ್ಲಿಂ ಜನ ಹೆಮ್ಮೆ ಪಡಬೇಕು. ಇವುಗಳೇ ಯುಗಾದಿ ಕೂಡ ಹಬ್ಬ ಆಗಲಿ, ಕಳೆದ ತಿಂಗಳು ನಮಗೆ ಒಂದು ಲಕ್ಷ್ಮೀ ಚಾರ್ಪೇಟೆ ಟೌನ್ನಲ್ಲಿ ಆದರೆ 2-3 ಮಸೀದಿ ಐತೆ ನಮ್ಮ ಚಾರ್ಪೇಟೆ ಟೌನ್ನಲ್ಲಿ. ಹಾಗಾಗಿ ನಮ್ಮ ಈ ಚಾರ್ಪೇಟೆ ಟೌನ್ನಲ್ಲಿ ಪ್ರತಿ ವರ್ಷವೂ ಏನು ಆಚರಿಸ್ತಾ ಬರ್ತಾ ಇದ್ದೀವಿ ನಮ್ಮ ರಂಜಾನ್ ಹಬ್ಬವನ್ನು ಮುಖ್ಯವಾಗಿ ಭಾಳ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ಹಾಗೂ ತಾವೆಲ್ಲ ಹಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ದಿವಸ ಈ ರಂಜಾನ್ ಹಬ್ಬದಲ್ಲಿ ನಮಗೆ ಈ 2 ದಿವಸ, ಒಂದು ದಿವಸ 26ನೇ ತಾರೀಕಿನಲ್ಲಿ ನಾವು ಹಬ್ಬ ಮಾಡ್ತೀವಿ. ಅಂದರೆ ನಾಳೆ ಸೋಮವಾರ ಒಂದು ಜಾಗರಣೆ ಐತೆ. ಜಾಗರಣೆ ಇರೋದ್ರಿಂದ ನಾವು 9:30ಗೆ ಹಬ್ಬ ಮಾಡ್ತೀವಿ. 10 ಗಂಟೆಗೆ ನಮಾಜ್ ಇದೆ. ಜಾಗರಣೆ ಐತೆ ನಾಳೆ. ನನ್ನ ಹೆಸರು ಮಹೇಶ್ ಅಂತ. ನನ್ನ ಮೂಲ ಊರು ಚಾಮರಾಜನಗರ. ಹಿಂದೆ ನಾನು ಮೈಸೂರಲ್ಲಿದ್ದೆ. ಈಗ ಇಲ್ಲಿ ಬಂದು 1 ತಿಂಗಳಾಗಿದೆ. ಇವತ್ತಿಗೆ 30 ಡೇಸ್. ಸೊ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ನಮ್ಮ ಕಡೆಯಿಂದ ಯಾವುದೇ ಸಹಕಾರ ಬೇಕಿದ್ರೂ ದಯಮಾಡಿ ನಮ್ಗೆ ತಿಳಿಸಿ. ಸೊ ನಮ್ಮ ಸಹಕಾರ ನಿಮ್ಗೆ ಯಾವತ್ತೂ ಖಂಡಿತ ಇದ್ದೇ ಇರುತ್ತೆ. ಸೊ ಎಲ್ಲರ ಒಟ್ಟಾರೆ ಉದ್ದೇಶ ಏನಂದರೆ ಯಾವುದೇ ಹಬ್ಬ ಹರಿದಿನ ಮಾಡೋದು ಖುಷಿಗೋಸ್ಕರ. ಸೊ ನಮ್ಮೆಲ್ಲ ಶಾಂತಿ ಸೌಹಾರ್ದತೆಯಿಂದ ಇದನ್ನು ಮಾಡ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಒಂದು ಪೂರಕವಾದಂಥ ವಾತಾವರಣ ಅಥವಾ ಪರಸ್ಪರ ಸಹಕಾರ ಇರಬೇಕು ಅನ್ನೋ ಉದ್ದೇಶಕ್ಕೆ ಸೇರಿಸಿದ್ದೀವಿ. ಸೊ ಇದರಲ್ಲಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದೀನಿ. ಮತ್ತು ನಮ್ಮಿಂದ ಏನಾದರೂ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ದಯಮಾಡಿ ಅದನ್ನು ಕೂಡ ತಿಳಿಸಿ. ಕಿಕ್ಕೇರಿ ಜಾಮೆ ಮಸೀದ್ ಕಮಿಟಿಯಿಂದ ನಾವು KB ಯೂಸುಫ್ ಖಾನ್ ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ನಾವು ಬಂದಿದ್ದೀವಿ. ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೆಲ್ಲ ನಾವು ಸುಸ್ವಾಗತ ಮಾಡ್ತೀನಿ. ಎರಡನೇ ಮಾತೇನೆಂದರೆ, ಕಿಕ್ಕೇರಿಯಲ್ಲಿ ವರ್ಷ ನಮ್ಮ ಪೊಲೀಸ್ ಠಾಣೆಯಿಂದ ನಮಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಕೊಟ್ಟು ನಮಗೆ ಮೀಟಿಂಗ್ಗೆ ಸೇರಿಸಿ ಈ ರೀತಿ ನಡ್ಕೊಂಡು ಹೋಗಬೇಕು ಅಂತ ನಮಗೆ ವಾದನ ಮಾಡ್ತಾರೆ. ಅದೇ ರೀತಿ ಅವ್ರಿಗೆ ನಾವು ಸಾಕ್ಷಿ ಮಾಡಿ ಅದೇ ರೀತಿ ನಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಏನು ಘಟನೆಗಳು ಆಗ್ತಾ ಇಲ್ಲ. ಮತ್ತು ಏನಪ್ಪ, ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಕಿಕ್ಕೇರಿಯಲ್ಲಿ ಅಣ್ಣ ತಮ್ಮಿದ್ದು ಒಂದು ತಾಯಿ ಮಕ್ಕಳಂಗೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಈಗ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರೇಡಿಯೋ 11 ಗಂಟೆಗೆ ಬಂದಿರೋದು ಸ್ಟಾರ್ಟ್ ಆದ್ಮೇಲೆ ಅಲ್ಲಿಗೆ ಸರಿಯಾಗಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನಂತ ಕೇಳ್ಕೊಳ್ಳೋದು ಏನಂದರೆ, ಈಗ ಹೊಸದಾಗಿ ಏನು ತಾವು ಅಧಿಕಾರಿಗಳು ಬಂದಿದ್ದೀರಿ, ಪರಿಚಯ ತುಂಬ ಕಡಿಮೆ, ಯಾರಿಗೂ ಗೊತ್ತಿಲ್ಲ. ನಾವು ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕಿತ್ತು.